ಗೈಸ್, ಈಗ ತಾನೇ ಇನ್ಸ್ಟಾಗ್ರಾಮಲ್ಲಿ ವೀಡಿಯೋಸ್ ನೋಡ್ತಾ ಇದ್ದೆ. ನೋಡ್ಬಿಟ್ಟು ಎಷ್ಟು ಬೇಜಾರಾಗ್ತಿದೆ ಅಂದರೆ ನಮ್ಮ ಸೊಸೈಟಿ ಬಗ್ಗೆ ಎಷ್ಟು ಆ ವಿಡಿಯೋ ನೋಡೋಕ್ಕೆ ಅಸಹ್ಯ ಆಗ್ತಿದೆ. ಆ ರೇಂಜ್ಗೆ ಆ ವಿಡಿಯೋಸ್ ವೈರಲ್ ಆಗ್ತಾ ಇದ್ರೂ ಕೂಡ ನಮ್ಮ ಗೌರ್ಮೆಂಟ್ ಏನು ಮಾಡ್ತಿದೆ ಅಂತ ನನಗೆ ಒಂಚೂರು ಅರ್ಥ ಆಗ್ತಾ ಇಲ್ಲ. ಆ ಸ್ಟೇಟಲ್ಲೇ ಆಗಿರ್ಬೋದು, ಮೇ ಬಿ ಅದು ನಾರ್ತ್ ಕಡೆ ಆಗಿರೋದು ಅನಿಸುತ್ತೆ. ಅಟ್ಲೀಸ್ಟ್ ಅಲ್ಲಿರೋರು ಆ 6 ಜನ 7 ಜನ ಏನೋ ರೇಪ್ ಮಾಡಿದಾರಲ್ಲ, ನಾನು ಕಂಪ್ಲೀಟ್ ಅದು ನೋಡೋಕ್ಕೂ ನನಗೆ ಇಷ್ಟ ಆಗಿಲ್ಲ, ನಾನು ನೋಡೂ ಇಲ್ಲ. ಬಟ್ ಅಟ್ಲೀಸ್ಟ್ 6ರಿಂದ 7 ಜನ ಮಾಡಿದಾರಲ್ಲ. ನಾನು ಒಂದು ಕೇಳೋದು ನಿಮ್ಮನ್ನು, ಅವ್ರನ್ನ ಏನಕ್ಕೆ ಉಳಿಸ್ತೀರಾ ಅಂತ. ಅವ್ರನ್ನೇನು ಕರ್ಕೊಂಬಂದು ನೀವು ಕಾಲು ಚೆನ್ನಾಗಿ ಹೊಡೆದಾಕ್ಬಿಟ್ಟು ಅಥವಾ ಊಟ ತುಂಬ ಊಟ ಕೊಟ್ಬಿಟ್ಟು ಜೈಲಲ್ಲಿ ಇಟ್ಬಿಟ್ರೆ ಅವ್ರು ಮಾಡಿದ ಪಾಪ ಹೊಂಟೋಗುತ್ತಾ, ಅಥವಾ ಅವ್ರು ಮಾಡಿದ ಹಿಂಸೆ ಅವ್ರು ಕೊಟ್ಟಿದ್ದು ಅರ್ಥ ಎಲ್ಲ ಹೊಂಟೋಗುತ್ತಾ? ಒಂದ್ಸರಿ ಥಿಂಕ್ ಮಾಡಿ. ನಿಮ್ಮ ತಲೆಯಲ್ಲಿ ಏನು ಬುದ್ಧಿ ಇಟ್ಕೊಂಡಿದ್ದೀರಾ, ಏನು ಬುದ್ಧಿ ಇಟ್ಕೊಂಡಿದ್ದೀರಾ ಅಂತ ನಾನು ಕೇಳೋದು ನಿಮ್ಮನ್ನು. ಏನಕ್ಕೆ ಅವ್ರನ್ನ ಉಳ್ಬಡಿಸ್ತೀರ ಅಂತ ನಾನು ನಿಮ್ಮನ್ನು ಕೇಳ್ತಾ ಇರೋದು. ಯಾಕ್ರಿ ಉಳ್ಬಡಿಸ್ತೀರ ಅಂತವ್ರನ್ನ? ಯಾಕೆ ಎಲ್ಲದಕ್ಕೂ ಮುಂಚೆನೇ ಎನ್ಕೌಂಟ್ರ್ ಮಾಡ್ತಾ ಇರ್ತಾನೆ. ಕರ್ಕೊಂಬಂದು ನಿಮ್ಮ ಕೈಲಿ ಆಗಲ್ವಾ, ನಿಮ್ಮ ಕೈಲಿ ತಾಕತ್ತಿಲ್ವಾ, ಇಲ್ಲ ಕರ್ಕೊಂಬಂದು ಬಿಡಿ ಸೆಂಟ್ರ್ ರೋಡಲ್ಲಿ ಜನ ಸಾಯಿಸಿ ಹೊಡೆದಾಕ್ತಾರೆ ಅಂತ ಮಕ್ಕಳನ್ನ. ಒಂದು ಸತಿ ಜನರಲ್ಲಿ ಅವ್ರು ಹೆಂಗೆ ಹಿಂಸೆ ಕೊಟ್ಟು ಇವಾಗ ವೈರಲ್ ಆಗ್ತಿದ್ದಾರೆ ವೀಡಿಯೋ, ಅದೇ ಥರ ನೀವು ರೋಡಲ್ಲಿ ಬಂದು ಅವ್ರನ್ನ ತುಂಡು ಕತ್ತಿ ಬಿಸಾಕಿ ನನ್ನ ಮಕ್ಕಳನ್ನ ಅಂತ ಅವ್ರನ್ನ. ಅವಾಗ ನೆಕ್ಸ್ಟ್ ನೋಡಿ ಇಂಥ ಕೇಸಸ್ ರಿಪೀಟ್ ಆಗುತ್ತಾ ಅಂತ ನಿಮ್ಮಿಂದನೇ ತಪ್ಪುಗಳು ಆಗ್ತಾ ಇರೋದು. ಏನು ಮಾಡ್ತಾ ಇದ್ದೀರಾ ನೀವು ನಿಂತ್ಕೊಂಡು? ಇನ್ನು ಮಾಡಲಿ ಯಾಕೆ ನಿಮ್ಗಳಿಗೆ ವೈರಲ್ ಆಗ್ತವೆ, ಇನ್ಸ್ಟಾಗ್ರಾಮಲ್ಲಿ ಲೈಕ್ಸ್ಗಳು ಬರ್ತವೆ, ಸ್ಟೋರಿಗಳು ಬರ್ತವೆ, ಚೆನ್ನಾಗಿ ವೈರಲ್ ಆಗಲಿ, ದುಡ್ಡು ಮಾಡೋಣ ಅಂತ ಕಾಯ್ತಾ ಇದ್ದೀರಾ? ದುಡ್ಡು ಮಾಡೋಣ ಅಂತ ಕಾಯ್ತಾರೋರು ಯಾರು ಈ ಥರ ಆಡಲ್ಲ ರೀ. ಒಂದೇ ನಿಮಿಷಕ್ಕೆ ತೊಗೊಂಬಂದು ನಾಯಿ ಹೊಡೆದಂಗೆ ನನ್ನ ಮಗು ಸೆಂಟ್ರ್ ರೋಡಲ್ಲಿ ಸುಮ್ಮನೆ ಇದು ಮಾಡಬಾರ್ದು ಅಂತ ಇದ್ದೀನಿ ಇಂಥವ್ರನ್ನ ಏನು ಮಾಡಬೇಕು ಅಂತ. ನಿಮ್ಮ ಕೈಲಿ ಆಗಲ್ವಾ, ಯೋಗ್ಯತೆ ಇಲ್ವಾ, ಮಾಡಬೇಡಿ. ನಿಮ್ಮ ಕೈಲಿ ಆಗಲ್ವಾ, ಬೇಡ, ನಾವು ಮಾಡ್ತೀವಿ, ನಮಗೆ ಕರ್ಕೊಂಬಂದುಬಿಡಿ. ನಿಮ್ಮ ಜನ್ಮಕ್ಕೆ ಏನು ಹೇಳಬೇಕು ನಿಮಗಂತೂ ಅರ್ಥ ಆಗಲ್ಲ.